ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ವೀರಭದ್ರನ ಕುತಂತ್ರ ಬುದ್ಧಿ ಏನು ಅನ್ನೋದು ಶಿವಣ್ಣನ ಮುಂದೆ ತೆರೆದುಕೊಳ್ತದ. ಹಾಗಾದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಶಿವಣ್ಣಂಗೆ ಎಷ್ಟೇ ಬಾರಿ ಆತನ ಹೆಂಡತಿ ಪಾರು ತನ್ನ ತಂದೆ ಸರಿ ಇಲ್ಲ, ಅವನೊಬ್ಬ ಕುತಂತ್ರಿ, ನೀನು ಬೆಳೆಯೋದಂದ್ರೆ ಆಗಲ್ಲ, ನಿನ್ನ ನಿಜವಾಗ್ಲೂ ಕೂಡ ಅವನು ದ್ವೇಷ ಮಾಡ್ತಾನೆ, ನೀನೇ ಅವನ ಶತ್ರು ಅಂತ ಎಷ್ಟೇ ಬಾರಿ ಹೇಳಿದ್ರು ಕೂಡ ಅದನ್ನ ಶಿವಣ್ಣ ನಂಬಲೇ ಇಲ್ಲ, ನಂಬುವುದು ಕೂಡ ಇಲ್ಲ. ಯಾಕಂದ್ರೆ ತನ್ನ ಮಾವನನ್ನ ಅಷ್ಟು ನಂಬ್ತಾರೆ. ಇಲ್ಲಿ ದೇವಿಯನ್ನ ಹೇಗೆ ಪೂಜಿಸ್ತಾರೋ ಅದೇ ರೀತಿ ನನ್ನ ಪಾಲಿನ ದೇವ್ರು ಅಂತ ಹೇಳಿ ಶಿವಣ್ಣ ಅನ್ಕೊಂಡಿರೋದೆ ವೀರಭದ್ರ ಅವರನ್ನ. ಆದ್ರೆ ವೀರಭದ್ರ ಅದಕ್ಕೆ ಅರ್ಹರ ಖಂಡಿತ ಇಲ್ಲ. ಯಾಕಂದ್ರೆ ವೀರಭದ್ರ ಶಿವಣ್ಣನನ್ನ ತನ್ನ ಶತ್ರು ಅನ್ನೋ ರೀತಿಯಲ್ಲಿ ಪ್ರತಿ ಬಾರಿ ಭಾವಿಸ್ತಾರೆ. ಇವತ್ತು ಶಿವಣ್ಣನ ತಂಗಿಯರ ಬದುಕಲ್ಲಿ ಏನೇ ಆಗಿದ್ರು ಕೂಡ ಒಂದು ರೀತಿಯಲ್ಲಿ ವೀರಭದ್ರನೇ ಅದಕ್ಕೆ ಕಾರಣ ಅಂತ ಹೇಳ್ಬೋದು. ಶಿವಣ್ಣನ ಹೇಗೆ ಮಟ್ಟ ಹಾಕಲಿ, ಶಿವಣ್ಣನ ಹೇಗೆ ಹಿಂಸೆ ಮಾಡಲಿ, ಶಿವಣ್ಣಂಗೆ ಹೇಗೆ ಕಷ್ಟ ಕೊಡಲಿ, ಇದನ್ನು ಬಿಟ್ಟು ವೀರಭದ್ರನ ತಲೆಯಲ್ಲಿ ಯಾವುದೇ ರೀತಿ ಯೋಚನೆ ಬರುವುದಿಲ್ಲ. ತನ್ನ ಮನೆಗೆ ಸುಸಿಯಾಗಿ ಬಂದಂಥ ರತ್ನಾಗೂ ಕೂಡ ನೆಮ್ಮದಿ ಕೊಡ್ತಿಲ್ಲ. ಇಲ್ಲಿ ಪರಶುನಾದ್ರೂ ಒಳ್ಳೆಯವನ ಅಂತ ಅನ್ಕೊಂಡ್ರೆ ಪರಶು ಅವರ ಅಪ್ಪನಂತೇನೆ ಕೀಚಕ ಅಂತಾನೆ ಹೇಳ್ಬೋದು. ಇಲ್ಲಿ ಪರಶು ಒಂದ್ ಹೆಜ್ಜೆ ಅವರ ಅಪ್ಪನಿಗಿಂತನೂ ದೊಡ್ಡ ರಣ ರಾಕ್ಷಸ ಅಂತಾನೆ ಹೇಳ್ಬೋದು. ಬಟ್ ಯಾರಿಗೂ ಕೂಡ ಈ ಸುಳಿವು ಗೊತ್ತಿಲ್ಲ. ಅಮ್ಮಂದಿರ್ಗೂ ಗೊತ್ತಿಲ್ಲ, ಹೆಂಡತಿಗೂ ಗೊತ್ತಿಲ್ಲ, ತಂಗಿ ಪಾರುಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ತಂಗಿ ಪಾರು ಕೂಡ ಅಣ್ಣನ ಬದಲಾಗಿದ್ದಾನೆ ಅಂತ ಅನ್ಕೊಂತಾಳೆ. ಬಟ್ ಅವಳಿಗೆ ಏನಾದ್ರೂ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಕೂಡ ನಿಜಕ್ಕೂ ರತ್ನನ ಬದುಕನ್ನೇ ಸರಿಪಡಿಸ್ಬಿಡ್ತಿದ್ಲು ಪಾರು. ಬಟ್ ಏನ್ ಮಾಡುದು, ಅಣ್ಣನ ಆಕೆ ಕೂಡ ನಂಬ್ಕೊಂಡ್ಬಿಟ್ಟಿದ್ದಾಳ. ಈ ಕಡೆ ಪರಶು ಅಂತೂ ಅಪ್ಪನ ಬುದ್ಧಿನೇ ಆಗಲ್ಲ ಅನ್ನೋ ರೀತಿ ನಾಟಕ ಮಾಡ್ತಾರೆ. ಆದ್ರೆ ಬೆನ್ನೆಂದೆ ಅಪ್ಪನ ಬಾಲ ತರ ತಿರುಗ್ತಾರೆ. ಅಪ್ಪ ಏನೇ ಹೇಳಿದ್ರು ಕೂಡ ಚಾಚು ತಪ್ಪದೆ ಮಾಡ್ತಾರೆ. ಅಪ್ಪನಿಗೆ ಹೇಗೆ ಶಿವಣ್ಣ ಶತ್ರುನೋ ಪರಶುಗೂ ಹಾಗೆ ಶಿವಣ್ಣ ಶತ್ರು. ಆದ್ರೆ ರತ್ನನ್ ಮೇಲಿರೋ ಆಸೆ ಇನ್ನೂ ಕೂಡ ಮಾಗಿಲ್ಲ. ಅದೇ ಕಾರಣಕ್ಕೆ ಅವಳ ಕಥೆಯನ್ನ ಮುಗಿಸ್ದೆ ಇನ್ನೂ ಕೂಡ ಜೀವಂತವಾಗಿಟ್ಟಿದ್ದಾನೆ ಪರಶು. ಯಾಕಂದ್ರೆ ಮೊದಲೆಲ್ಲ ರತ್ನ ಕಥೆಯನ್ನ ಮುಗಿಸೋದಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ರು. ಬಟ್ ಇನ್ನೂ ಕೂಡ ಆಕೆ ಮೇಲೆ ಆಸೆ ಇರುವುದರಿಂದ ಈಗ ಅವಳು ಜೀವಂತವಾಗಿದ್ದಾಳೆ ಅಂತ ಹೇಳ್ಬೋದು. ಜಸ್ಟ್ ರತ್ನನ ಬದುಕಲ್ಲಿ ಆಟ ಆಡ್ತಿದ್ದಾರೆ. ವೀರಭದ್ರ ಅನ್ಕೊಂಡ್ರೆ ಖಂಡಿತ ಇಲ್ಲ, ರಾಣಿ ಬದುಕಲ್ಲೂ ಕೂಡ ಆಟ ಆಡ್ತಿದ್ದಾರೆ. ಇವತ್ತು ರಾಣಿ ಅಂತ ಒಬ್ಬ ಹುಡುಗನ್ಗೆ ಮದುವೆ ಆದ್ಲು, ಪೆದ್ದ ಹುಡುಗನ್ಗೆ, ಅಂದ್ರೆ ಅದಕ್ಕೂ ಕೂಡ ಕಾರಣನೇ ವೀರಭದ್ರ. ಆದ್ರೆ ಹೇಗೋ ಆಕೆ ತನ್ನ ಬದುಕನ್ನ ಸಂಭಾಳಿಸ್ಕೊಂಡು ಹೋಗ್ತಿದ್ರೆ ಅದನ್ನ ಕೂಡ ನೋಡಿ ಸಹಿಸ್ಕೊಳಕ್ ಆಗ್ತಿಲ್ಲ ವೀರಭದ್ರಂಗೆ. ನಿಜ ಹೇಳ್ಬೇಕು ಅಂದ್ರೆ ಆಕೆಗೆ ಆಪತ್ತಂದು ಆಕೆ ಕತ್ತಿಯನ್ನೇ ಮುಗಿಸೋದಕ್ಕೆ ಮುಂದಾಗಿದ್ರು. ಅವರ ಮನೆಯಲ್ಲಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಸಾಥ್ ಕೊಟ್ಟು ರಾಣಿಯನ್ನೇ ಸಾಯಿಸೋಕೆ ಮುಂದಾಗಿದ್ರು ವೀರಭದ್ರ. ಬಟ್ ಎಲ್ಲವೂ ಕೂಡ ಪಾರುಕ್ ತುಂಬಾ ಚೆನ್ನಾಗಿ ಗೊತ್ತದೆ. ಯಾಕಂದ್ರೆ ನಮ್ಮಪ್ಪ ಕುತಂತ್ರಿ, ಶಿವಣ್ಣನ ತಂಗಿರ್ ಬದುಕನ್ನೇ ಹಾಳು ಮಾಡಬೇಕು ಅಂತ ಯೋಚನೆ ಹಾಕೋತಾನೆ. ಯಾವಾಗ್ಲೂ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ. ಹಾಗಾಗಿ ಸಾಕಷ್ಟು ಬಾರಿ ಇಲ್ಲಿ ಶಿವಣ್ಣಂಗೆ ಹೇಳೋ ಪ್ರಯತ್ನ ಮಾಡ್ತಾಳೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಶಿವಣ್ಣ ಪಾರು ವಿಷಯವನ್ನ ಕಿವಿಗೆ ಹಾಕೊಳ್ಳೋದಿಲ್ಲ. ಇದ್ರ ನಡುವೆ ಇಲ್ಲಿ ತನ್ನ ತಂದೆಗೆ ಚಾಲೆಂಜ್ ಹಾಕಿ ಶಿವಣ್ಣನನ್ನ ಎಲೆಕ್ಷನ್ ನಲ್ಲಿ ನಿಲ್ಲಿಸ್ತಾಳೆ, ಜೊತೆಗೆ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ತಾಳೆ ಕೂಡ. ಆದ್ರೆ ಶಿವಣ್ಣ ಆ ಕ್ಷಣ ಕೂಡ ವೀರಭದ್ರನ ಮುಂದೆ ಎಲೆಕ್ಷನ್ ಅಲ್ಲಿ ನಿಲ್ಲೋದಕ್ಕೆ ಹಿಂದೆಟ್ ಹಾಕಿರ್ತಾರೆ. ಆದ್ರೆ ವೀರಭದ್ರ ಕುತಂತ್ರವನ್ನ ಮಾಡೋ ಸಲುವಾಗಿ ಶಿವಣ್ಣನನ್ನ ಎಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾರೆ. ಬಟ್ ಆ ನಂತರ ನಾಮಿನೇಷನ್ ಹಿಂದೆ ತಗೊಳ್ಳೋ ಹಾಗೆ ಮಾಡಬೇಕು ಅನ್ನೋದು ಅವರ ಪ್ಲಾನ್ ಆಗಿರುತ್ತೆ. ಬಟ್ ಎಲ್ಲವೂ ಕೂಡ ಕೊಟ್ಟು ಹೋಗತ್ತೆ. ಇಲ್ಲಿ ವೀರಭದ್ರನ ಪ್ಲಾನ್ ವೀರಭದ್ರನ್ಗೆ ಉಲ್ಟಾ ಹೊಡೆಯುತ್ತೆ. ಅವರ ಕೆಡ್ಡವನ್ನ ಅವರೇ ತೋಡ್ಕೋತಾರೆ. ಜೊತೆಗೆ ಇಲ್ಲಿ ವೀರಭದ್ರನಿಂದ ನಿಜಕ್ಕೂ ಕೂಡ ಸಾಕಾಗಿದ್ದಂತಹ ಆ ಒಂದು ಗ್ರಾಮದ ಮಂದಿ ಕೊನೆಗೂ ಕೂಡ ಶಿವಣ್ಣನನ್ನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ತಾರೆ. ಗೆಲ್ಲಿಸೋದು ಮಾತ್ರ ಅಲ್ಲ, ಗ್ರಾಮ ಪಂಚಾಯಿತಿಯ ಸದಸ್ಯನ ಜೊತೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಸ್ಥಾನವನ್ನ ಕೂಡ ಅಲಂಕರಿಸ್ತಾರೆ ಶಿವಣ್ಣ. ಇದ್ರ ನಡುವೆ ಹೆಣ್ಮಕ್ಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಬೆಲೆ ಇರೋದಿಲ್ಲ. ಹೆಣ್ಮಕ್ಳು ಗೆದ್ದಂಥವ್ರಿಗೂ ಕೂಡ ಬೆಲೆ ಇರುವುದಿಲ್ಲ. ಆಗ ಇಲ್ಲಿ ಶಿವಣ್ಣ ಫಸ್ಟ್ ಟೈಮ್ ವೀರಭದ್ರನ ವಿರುದ್ಧವಾಗಿ ಹೆಜ್ಜೆಯನ್ನ ಇಟ್ಟು ತೀರ್ಮಾನವನ್ನ ತೆಗೆದುಕೋತಾರೆ. ಇದರ ನಡುವೆ ವೀರಭದ್ರ ಅವರು ಏನೇ ಮಾಡಿದ್ರು ತಾನು ನಿಜಕ್ಕೂ ಅವರ ಆಶೀರ್ವಾದ ಇರುತ್ತೆ ಅಂತ ಶಿವಣ್ಣ ಭಾವಿಸಿದ್ದಾರೆ. ಬಟ್ ವೀರಭದ್ರ ಹಿಂದೆಯಿಂದಾನೆ ಏನ್ ಸ್ಕೆಚ್ ಹಾಕಬೇಕು ಅದನ್ನ ಹಾಕ್ತಾನೆ ಇದ್ದಾರೆ ಶಿವಣ್ಣನನ್ನ ಮಟ್ಟ ಹಾಕೋ ಸಲುವಾಗಿ. ಜೊತೆಗೆ ಇಲ್ಲಿ ಮಕ್ಕಳ ಆಟದ ಮೈದಾನದ ವಿಷಯ ಬಂದಾಗ್ಲೂ ಕೂಡ ಶಿವಣ್ಣ ಮತ್ತೆ ಆಫೀಸರ್ಸ್ಗಳ ನಡುವೆ ಯುದ್ಧ ನಡಿಬೇಕಾದ್ರ ಆ ಒಂದು ಫೈಟ್ ನಲ್ಲೂ ಕೂಡ ಇಲ್ಲಿ ವೀರಭದ್ರ ಆಫೀಸರ್ಸ್ಗೆ ಸಹಾಯ ಮಾಡೋದ್ರ ಮುಖಾಂತರ ಇಲ್ಲಿ ಶಿವಣ್ಣನನ್ನ ಸೋಲಿಸಬೇಕು ಅಂತ ಹೇಳಿ ಒಂದು ದೊಡ್ಡ ರಣತಂತ್ರವನ್ನೇ ರೂಪಿಸಿದ್ರು. ಮಗ ಪರಶುವನ್ನ ಕೂಡ ಅಲ್ಲಿ
ಶಿವಣ್ಣನನ್ನ ಸೋಲ್ಸೋದಕ್ಕೆ ಬಿಟ್ಟಿದ್ರು. ಆ ಒಂದು ಸಮಯದಲ್ಲಿ ಪಾರು ಕೈಗೆ ಸಿಕ್ಕಿ ಬಿದ್ದದ್ದ. ಆದ್ರೆ ವೀರಭದ್ರನ ಕುತಂತ್ರ ಬುದ್ಧಿ ಪರಶುವನ್ನ ನಿಜಕ್ಕೂ ಪಾರುವಿಂದ ಕಾಪಾಡ್ತು. ಏನಾದ್ರೂ ವೀರಭದ್ರ ತನ್ನ ತಲೆಯನ್ನ ಓಡಿಸ್ತಾ ಇದ್ದಿದ್ರೆ ನಿಜಕ್ಕೂ ಅಂದು ಪಾರು ಕೈಗೆ ಪರಶು ಸಿಕ್ಕಿ ಬೀಳ್ತಿದ್ದ. ಪಾರುವಿನ ನಿಜ ಬಂಡವಾಳ ಏನು ಅಂತಕ್ಕಂಥ ಸತ್ಯ ಎಲ್ಲವೂ ಕೂಡ ಬಟಾಬೈಲಾಗಿ ಹೋಗ್ತಾ ಇತ್ತು. ಬಟ್ ಇದೆಲ್ಲದರ ನಡುವೆ ವೀರಭದ್ರ ಪರಶುನೇನೆ ಬಿಟ್ರು. ಏನೇ ಕುತಂತ್ರ ಮಾಡಿದ್ರು ಕೂಡ ಕೊನೆಗೆ ಜಯಭೇರಿಯನ್ನ ಬಾರಿಸ್ತಕ್ಕಂಥದ್ದು ಶಿವಣ್ಣ. ಆಟದ ಮೈದಾನದ ವಿಷಯವಾಗಿ ನಡೆದಂತ ಆ ಒಂದು ಕ್ರಿಕೆಟ್ ಆಟದಲ್ಲಿ ಶಿವಣ್ಣ ಜಯಭೇರಿಯನ್ನ ಬಾರಿಸೋದ್ರ ಮುಖಾಂತರ ತನ್ನ ಊರ ಮಂದಿಗೆ ಆ ಒಂದು ಮೈದಾನವನ್ನ ಉಳಿಸ್ಕೊಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಇದನ್ನ ಕೂಡ ವೀರಭದ್ರನಿಂದ ಸಹಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಪ್ರತಿ ಬಾರಿ ಕೂಡ ಸೋಲನ್ನ ಉಂಟಿರ್ತಕ್ಕಂತಹ ವೀರಭದ್ರ ಶಿವಣ್ಣನ ಮೇಲೆ ಇರ್ತಕ್ಕಂಥ ದ್ವೇಷವನ್ನ ಜಾಸ್ತಿ ಮಾಡ್ಕೋತಾನೆ ಹೋಗ್ತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಶಿವಣ್ಣ ಎಂದೂ ವೀರಭದ್ರನ್ಗೆ ಕೇಡನ್ನ ಬಯಸ್ತವ್ರಲ್ಲ. ಆದ್ರೆ ವೀರಭದ್ರ ಮಾತ್ರ ಶಿವಣ್ಣನ ಮೇಲೆ ಯುದ್ಧನ ಸಾಧಿಸ್ತಾನೆ ಬರ್ತಿದ್ದಾರೆ. ಮೇಲ್ನೋಟಕ್ಕೆ ಶಿವಣ್ಣ ಅಂದ್ರೆ ಪ್ರಾಣ ಅಂತ ಹೇಳಿ ತೋರಿಸ್ತಕ್ಕಂತ ವೀರಭದ್ರ ಒಳಗಡೆ ಶಿವಣ್ಣನ ಪ್ರಾಣಕ್ಕೆ ಪ್ರಾಣವಾಗಿ ಇರ್ತಕ್ಕಂಥ ಅಕ್ಕ ತಂಗಿಯರ ಬದುಕಲ್ಲಿ ಆಟ ಆಡೋದ್ರ ಮುಖಾಂತರ ಆತನ ಬದುಕನ್ನೇ ಛಿದ್ರ ಮಾಡಬೇಕು ಅಂತ ಭಾವಿಸ್ತಿದ್ದಾರೆ. ಇತ್ತ ಕಡೆ ರಾಣಿ ಬದುಕಲ್ಲಿ ಆಟ ಆಡಿ ರತನ್ ಬದುಕಲ್ಲಿ ಆಟ ಆಡಿದಂತ ವೀರಭದ್ರ ಗುಂಡು ಬದುಕಲ್ಲಿ ಕೂಡ ಆಟ ಆಡಿದ್ರು. ಆದ್ರೆ ಏನ್ ಮಾಡುದು, ಅಲ್ಲಿ ಅವಳ ಮಾವ ಅವಳಿಗೆ ಶ್ರೀರಕ್ಷಿ ಆಗಿದ್ದಾರೆ. ಇದರ ನಡುವೆ ಅಲ್ಲೂ ಕೂಡ ನಿಜಕ್ಕೂ ಗುಂಡುಗೆ ಮೋಸ ಆಗ್ತದ. ಗಂಡ ಸೀನಾ ಬದಲಾಗಿದ್ದೀನಿ ಅಂತ ನಟನೆ ಮಾಡ್ತಿದ್ದಾರೆ. ಆದ್ರೆ ಅದು ನಿಜಕ್ಕೂನ ಖಂಡಿತ ಇಲ್ಲ. ಅದು ನಿಜವಾಗ್ಲೂ ಪಿಂಕಿ ಪ್ಲಾನ್ ಆಗಿತ್ತು. ಮದ್ವೆ ಕೊನೆ ಸಂದರ್ಭದಲ್ಲಿ ಕೈಕುಟ್ಟಿ ಹೋಗೋದು, ನಂತರ ಇಲ್ಲಿ ಗುಂಡು ಮನೆಯನ್ನ ಮತ್ತೆ ಸೀನಾ ಸೇರ್ಕೊಳ್ಳೋದು, ಮಾವನ ವಿಶ್ವಾಸ ಗಳಿಸ್ಕೊಂಡು ಆಸ್ತಿ ಕಿತ್ಕೊಂಡು ಮಗದೊಮ್ಮೆ ಪಿಂಕಿ ಜೊತೆ ಮದುವೆ ಆಗ್ತಕ್ಕಂಥದ್ದು ಇಲ್ಲಿ ಪಿಂಕಿ ಪ್ಲಾನ್ ಆಗಿತ್ತು. ಅದನ್ನೇ ಇಲ್ಲಿ ಸೀನಾ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಬಟ್ ವಿಧಿ ಆಟನೇ ಬೇರೆ ಇರುತ್ತೆ. ಇಲ್ಲಿ ಪಿಂಕಿ ಹೇಳಿ ಕಳಿಸಿದ್ಲು, ನೀನು ನಾನು ಅನ್ಕೊಂಡು ಅವಳ ಜೊತೆ ಒಂದಾಗ್ಬಿಟ್ಟೆ ಅಂತ, ಅದು ಇದು ನಾಟಕ ಮಾಡಿದ್ರೆ ಬಿಡುವುದಿಲ್ಲ ಅಂತ. ಬಟ್ ಅವಳು ಹೇಗೆ ಹೇಳಿದ್ಲು ಅದೇ ರೀತಿ ನಡೆದು ಹೋಗುತ್ತೆ. ಇಲ್ಲಿ ಅವರ ಒಂದು ಶಾಸ್ತ್ರ ಕೂಡ ಆಗಿ ಹೋಗುತ್ತೆ. ಇಲ್ಲಿ ಪಿಂಕಿ ಅನ್ಕೊಂಡೆ ಗುಂಡು ಜೊತೆ ಶಾಸ್ತ್ರವನ್ನೇ ಮಾಡ್ಕೊಂಡು ಬಿಡ್ತಾರೆ. ಇಲ್ಲಿ ಕೊನೆಗೂ ಇಲ್ಲಿ ಅವರಿಬ್ರು ಕೂಡ ಒಂದಾಗಿದ್ದಾಗಿದೆ. ಅದನ್ನ ಕಲ್ಪನೆಗೂ ಕೂಡ ತಗೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಇಲ್ಲಿ ಜಿಮ್ ಸೇನಾಯಿಂದ ಅಂತ ಹೇಳ್ಬೋದು. ಇದೆಲ್ಲದರ ನಡುವೆ ಇಲ್ಲಿ ತನ್ನ ಹೆಂಡತಿ ಪಾರುವನ್ನ ಬಿಟ್ಟಿರುವುದ್ರ ಚಾಲೆಂಜ್ ನಡೆಯುತ್ತೆ ಶಿವು ಮತ್ತೆ ಪಾರು ನಡುವೆ. ಇಲ್ಲಿ ತನ್ನ ಹೆಂಡತಿಯನ್ನ ಬಿಟ್ಟೇ ಇರಕ್ಕಾಗಲ್ಲ ಶಿವಣ್ಣ ಅಂತ ಅಪ್ಪ ಗೇಲಿ ಮಾಡಿದಾಗ ನಾನು ಕೂಡ ಬಿಟ್ಟಿರ್ತೀನಿ ಅಂತ ಹೇಳಿ ಶಿವಣ್ಣ ಚಾಲೆಂಜ್ ಮಾಡ್ತಾರೆ. ಆಗ ಪಾರು ಕೋಪ ಮಾಡ್ಕೊಂಡು ತವರ ಮನೆ ಬಂದು ಕುತ್ಕೋತಾಳೆ, ಇನ್ನು 1 ಗಂಟೆಲಿ ನನ್ನ ಗಂಡ ಬರ್ತಾನೆ ಅಂತ. ಆದ್ರೆ ಶಿವಣ್ಣ ಮಜಾ ಮಾಡ್ಕೊಂಡು ಎಲ್ಲ ಖುಷಿಯಿಂದ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾರೆ. ಬಟ್ ಒಂದು ಕ್ಷಣ ಪಾರುನ ನೆನಪಾಗಿದ್ದೆ ತಡ ಪಾರುನ ಬಿಟ್ಟಿರಕ್ಕಾಗಲ್ಲ. 1 ಗಂಟೆ ಆಗಿಲ್ಲ, ಆಲ್ರೆಡಿ ಪಾರು ನೆನಪಾಗತ್ತೆ. ಹಾಗಾಗಿ ವೇಷ ಮರೆಸ್ಕೊಂಡು ಸ್ವಾಮಿ ವೇಷದಲ್ಲಿ ಇಲ್ಲಿ ಪಾರು ಮನೆಗೆ ವೀರಭದ್ರನ ಮನೆಗೆ ಹೋಗಿದ್ದಾರೆ. ಅಲ್ಲಿ ಹೋದಂತಹ ಸ್ವಾಮಿಗಳನ್ನ ಒಳ ಕರ್ಕೊಂಡು ಇಲ್ಲಿ ಅವರ ಸೇವೆಯನ್ನ ಮಾಡ್ತಾರೆ. ನಂತರ ಇಲ್ಲಿ ಪಾರು ಗೊತ್ತಾಗ್ಬಿಡುತ್ತೆ ಇದು ನನ್ನ ಗಂಡ ಅಂತ ಹೇಳಿ. ಹಾಗಾಗಿ ಗಂಡನನ್ನ ಛೇಡಿಸ್ತಾಳೆ. ಇದೆಲ್ಲದರ ನಡುವೆ ವೀರಭದ್ರ ನಿಜಕ್ಕೂ ಬಂದಿರೋದು ಸ್ವಾಮಿಗಳು ಅಂತ ಅನ್ಕೊಂಡಿದ್ದೆ. ಅವರಿಂದ ಏನಾದ್ರೂ ಸಹಾಯ ತಗೊಳ್ಳೋಣ ಅನ್ಕೊಂಡಿದ್ದೆ. ಹೊರಗಡೆ ಕರ್ಕೊಂಡು ಬಂದು ನನ್ನ ಶತ್ರುವಿನ ಸಂಹಾರ ಆಗ್ಬೇಕಾಗಿತ್ತು. ನನ್ನ ಶತ್ರು ಬೆಳಿಬಾರ್ದು, ಅವನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು. ಆ ರೀತಿ ಏನಾದ್ರೂ ನನಗೆ ಪೂಜೆ ಮಾಡಿಕೊಡಿ, ಸಹಾಯವನ್ನ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಾಗ ಯಾರದು ಅಂತ ಶಿವಣ್ಣ ತುಂಬಾನೇ ಇದರಿಂದ ಕ್ಯೂರಿಯಾಸಿಟಿಯಿಂದ ಕೇಳ್ತಿದ್ದಾರೆ. ಆಗ ವೀರಭದ್ರ ಹೇಳ್ತಕ್ಕಂಥದ್ದು ಶಿವಣ್ಣ ಅನ್ನೋ ಹೆಸರು. ಹಾಗಿದ್ರೆ ಕೊನೆಗೂ ಶಿವುಗೆ ಗೊತ್ತಾಗೇ ಹೋಯ್ತಾ ವೀರಭದ್ರನ ಕುತಂತ್ರ ಬುದ್ಧಿ ಏನು ಅನ್ನೋದು. ಪಾರು ಹೇಳಿದ ಮಾತು ನಿಜ ಅನ್ನೋ ಸತ್ಯ ಗೊತ್ತಾಯ್ತಾ. ಸತ್ಯ ಗೊತ್ತಾಗ್ತಿದ್ದಾಗೆ ನಿಜಕ್ಕೂ ಶಿವಣ್ಣ ಅದನ್ನ ಅರ್ಗಿಸ್ಕೋತಾರ ಅಥವಾ ಉಗ್ರ ಸ್ವರೂಪವನ್ನ ತಾಳ್ತಾರ, ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.